ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 60 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 61 ಇಂದ ಕ್ವಶನ್ ನಂಬರ್ 70 ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 61 ನೋಡಿ. ಕ್ವಶನ್ ನಂಬರ್ 61 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಕನ್ನಡದಲ್ಲಿ ಸಮಬಾಹು ತ್ರಿಭುಜ ಅಂತ ಆಯ್ತಾ. ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಎಷ್ಟಿದೆ? 43.2 ಸೆಂಟಿಮೀಟರ್ ಪೆರಿಮೀಟರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದ್ರದ್ದು ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಎಲ್ಲ ಲೆಂತ್ ಸೇಮ್ ಇರುತ್ತೆ. ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಏನು ಪೆರಿಮೀಟರ್ ಫಾರ್ಮುಲಾ? ಪೆರಿಮೀಟರ್ ಅಂದರೆ a+a+a ಆಯ್ತಾ. ಎಲ್ಲ ಸೇಮ್ ಲೆಂತ್ ಇರುತ್ತೆ. ಅಥವಾ p=3a ಅಂತ ಬರ್ಕೋಬೋದು ಆಯ್ತಾ. ನೆಕ್ಸ್ಟ್ ಪೆರಿಮೀಟರ್ ಎಷ್ಟಿದೆ? 43.2 ದಟ್ ಈಸ್ ಈಕ್ವಲ್ ಟು 3a ಆಯ್ತಾ. ನೆಕ್ಸ್ಟ್ 43.2 3 ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ a ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡಿ. ಮಾಡಿದ್ರೆ ನಿಮಗೆ 14.4 ಸೆಂಟಿಮೀಟರ್ ಬರುತ್ತೆ. 14.4 ಸೆಂಟಿಮೀಟರ್ ಬರುತ್ತೆ ನಿಮಗೆ. 14.4 ಸೆಂಟಿಮೀಟರ್ ಆಯ್ತಾ. ಇದೆಲ್ಲ ಏನು ಬರುತ್ತೆ? ಎಲ್ಲ ಸೈಡು 14.4 ಸೆಂಟಿಮೀಟರ್ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 61ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಪೆರಿಮೀಟರ್ ಆಫ್ ಎ ರೆಕ್ಟಿಲಿನಿಯರ್ ಫಿಗರ್ ಅಂತ ಕೇಳಿದ್ದಾನೆ. ಪೆರಿಮೀಟರ್ ಆಫ್ ಎ ರೆಕ್ಟಿಲಿನಿಯರ್ ಫಿಗರ್ ಅಂದರೆ ಕನ್ನಡದಲ್ಲಿ ಸರಳ ರೇಖಾಕೃತಿಯ ಸುತ್ತಳತೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಏನದು ರೆಕ್ಟಿಲಿನಿಯರ್ ಫಿಗರ್ ಅಥವಾ ಸರಳ ರೇಖಾಕೃತಿ ಅಂದರೆ ಸ್ಟ್ರೈಟ್ ಲೈನಿಂದ ಯಾವುದೇ ಒಂದು ಫಿಗರು ಸ್ಟ್ರೈಟ್ ಲೈನಿಂದ ಅದೇನಾರ ಕೂಡಿದ್ರೆ ಆಯ್ತಾ. ಸ್ಟ್ರೈಟ್ ಲೈನ್ ಇದ್ರೆ ಏನಾದರೂ ಆ ಫಿಗರು ಆಗಿದ್ರೆ ಅದನ್ನ ರೆಕ್ಟಿಲಿನಿಯರ್ ಫಿಗರ್ ಅಂತ ಕರೀತಾರೆ. ಸರಳ ರೇಖಾಕೃತಿ ಆಯ್ತಾ. ಹೆಂಗಾರ ಇರ್ಬೋದು, ಅದು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದ್ರೆ ಅದನ್ನ ರೆಕ್ಟಿಲಿನಿಯರ್ ಫಿಗರ್ ಅಂತ ಕರೀತಾರೆ ಆಯ್ತಾ. ಸ್ಟ್ರೈಟ್ ಲೈನ್ ಇರಬೇಕು ಆಯ್ತಾ. ನಾವೆಲ್ಲ ಸುಮಾರು ಡಯಾಗ್ರಾಮ್ನ ಬಿಡಿಸಿದ್ದೀವಿ ಈ ಥರ ಎಲ್ಲ. ಸ್ಟ್ರೈಟ್ ಲೈನ್ ಇದ್ರೆ ಸೊ ಅದನ್ನ ರೆಕ್ಟಿಲಿನಿಯರ್ ಫಿಗರ್ ಅಂತ ಕರಿತೀವಿ ಆಯ್ತಾ. ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದ್ರೆ ರೆಕ್ಟಿಲಿನಿಯರ್ ಫಿಗರ್ ಅಂತ ಕರಿತೀವಿ. ಆ ಥರ ಇದ್ರೆ ನಾವು ಯಾವ ರೀತಿ ಅದ್ರ ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಕೇಳಿದರೆ ಆಯ್ತಾ. ಯಾವ್ದಾರ ಫಿಗರ್ ಇರ್ಬೋದು ಆಯ್ತಾ. ಸ್ಟ್ರೈಟ್ ಲೈನಿಂದ ಏನಾರ ಕೂಡಿದ್ರೆ ಅದನ್ನು ರೆಕ್ಟಿಲಿನಿಯರ್ ಫಿಗರ್ ಅಥವಾ ಸರಳ ರೇಖಾಕೃತಿ ಅಂತ ಕರೀತಾರೆ. ಅದು ಸುತ್ತಳತೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಒಂದು ಜಾಗದಿಂದ ಶುರು ಮಾಡ್ತೀರಾ ಆಯ್ತಾ. ಒಂದು ರೌಂಡ್ ಸುತ್ಕೊಂಡು ಬರ್ತೀರಾ. ಯಾವ್ದಾರು ಒಂದು ಜಾಗದಿಂದ ಶುರು ಮಾಡ್ತೀರಾ, ಒಂದು ರೌಂಡು ಸುತ್ಕೊಂಡು ಬರ್ತೀರಾ. ಇದು ಅಷ್ಟೇ. ಯಾವ್ದಾರು ಒಂದು ಕಾರ್ನರಿಂದ ಶುರು ಮಾಡ್ತೀರಾ, ಒಂದು ರೌಂಡು ಸುತ್ಕೊಂಡು ವಾಪಸ್ ಅದೇ ಪಾಯಿಂಟಿಗೆ ಬರ್ತೀರಾ. ಹಂಗಂದ್ರೆ ಸಮ್ ಆಫ್ ಆಲ್ ಸೈಡ್ ಅಂತ ಆಪ್ಷನ್ ಎ ಬರುತ್ತೆ. ಸಮ್ ಆಫ್ ಆಲ್ ಸೈಡ್ಸ್ ಆಯ್ತಾ. ಸಮ್ ಆಫ್ ಆಲ್ ಸೈಡ್ಸ್ ಎಲ್ಲ ಬದಿಗಳ ಮೊತ್ತ. ಕನ್ನಡದಲ್ಲಿ ಎಲ್ಲ ಬದಿಗಳ ಮೊತ್ತ ಆಯ್ತಾ. ಅಥವಾ ಎಲ್ಲ ಬಾಹುಗಳ ಮೊತ್ತನ ನಾವು ಫೈಂಡ್ ಔಟ್ ಮಾಡಿದ್ರೆ ನಮಗೆ ಅದ್ರ ಪೆರಿಮೀಟರ್ ಸಿಗುತ್ತೆ ಆಯ್ತಾ. ಕ್ವಶನ್ ನಂಬರ್ 62ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63 ಅಲ್ಲಿ ಈ ರೀತಿ ಒಂದು ಜಾಮೆಟ್ರಿ ಕೊಟ್ಟಿದ್ದಾನೆ. ಇದನ್ನ ರೆಕ್ಟಿಲಿನಿಯರ್ ಫಿಗರ್ ಅಂತ ಕರಿಬಹುದು ಅಥವಾ ಕನ್ನಡದಲ್ಲಿ ಸರಳ ರೇಖಾಕೃತಿ ಅಂತ ಕರಿಬಹುದು ಆಯ್ತಾ. ಎಲ್ಲ ಸ್ಟ್ರೈಟ್ ಲೈನ್ ಇಂದ ಫಾರ್ಮ್ ಆಗಿದೆ. ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಕನ್ನಡದಲ್ಲಿ ಇದರ ಸುತ್ತಳತೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 8 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 4 ಸೆಂಟಿಮೀಟರ್. ಪುನಃ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 5 ಸೆಂಟಿಮೀಟರ್. ಪುನಃ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 2 ಸೆಂಟಿಮೀಟರ್. ಇದು ಕೊಟ್ಟಿಲ್ಲ, ಈ ಹೈಟ್ಗೂ ಕೊಟ್ಟಿಲ್ಲ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ನೋಡಿ, ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರ್ ಇದೆ ಆಯ್ತಾ. ನೋಡಿ, ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರ್. ಇನ್ನೊಂದ್ಸಲ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 8 ಸೆಂಟಿಮೀಟರ್ ಇದೆ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 8 ಸೆಂಟಿಮೀಟರ್ ಇದೆ ಆಯ್ತಾ. ನೋಡಿ, ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರು, ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಆಯ್ತಾ. 8 ಅಲ್ಲಿ 5 ಸೆಂಟಿಮೀಟರ್ನ ಮೈನಸ್ ಮಾಡಿದ್ರೆ ಈ ಹೈಟ್ 3 ಸೆಂಟಿಮೀಟರ್ ಸಿಗುತ್ತೆ. ಇದೇನಾಗುತ್ತೆ? 3 ಸೆಂಟಿಮೀಟರ್ ಸಿಗುತ್ತೆ. 8 ಸೆಂಟಿಮೀಟರ್ ಇದೆ, ಅದರಲ್ಲಿ 5 ಸೆಂಟಿಮೀಟರ್ನ ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸು 3 ಸೆಂಟಿಮೀಟರ್ ಸಿಗುತ್ತೆ ಆಯ್ತಾ. ಅದೇ ರೀತಿ ನೋಡಿ, ಇದು 4 ಸೆಂಟಿಮೀಟರ್ ಇದೆ. ಇದು 2 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರು 2, 4 + 2 ಎಷ್ಟಾಗುತ್ತೆ? ಇದು 6 ಸೆಂಟಿಮೀಟರ್ ಆಗುತ್ತೆ ಆಯ್ತಾ.
ಎಷ್ಟಾಗುತ್ತೆ 4 ಸೆಂಟಿಮೀಟರು ಪ್ಲಸ್ 2 ಸೆಂಟಿಮೀಟರು ಇದು 6 ಸೆಂಟಿಮೀಟರ್ ಆಗುತ್ತೆ. ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಯಾವ ರೀತಿ ಮಾಡ್ತೀರಾ, ಒಂದು ಪಾಯಿಂಟಿಂದ ಶುರು ಮಾಡಿ, ಇಲ್ಲಿಂದ ಶುರು ಮಾಡಿ. 6 ಪ್ಲಸ್ 8 ಪ್ಲಸ್ 4 ಪ್ಲಸ್ 5 ಪ್ಲಸ್ 2 ಪ್ಲಸ್ 3 ಆಯಿತಾ. ಇಲ್ಲಿಂದ ಶುರು ಮಾಡಿ ಈಗ ಹೋಗಿ ವಾಪಸ್ಸು ಇಲ್ಲೇ ಬಂದು ನಿಂತ್ಕೊಂಡಿದ್ರ ಆಯಿತಾ. ಆ್ಯಡ್ ಮಾಡಿದ್ರೆ ನಿಮಗೆ 28 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಇದ್ರ ಪೆರಿಮೀಟರು 28 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 63ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ರೆಕ್ಟಿಲೀನಿಯರ್ ಫಿಗರ್ ಅಲ್ಲ, ಕನ್ನಡದಲ್ಲಿ ಯಾವುದು ಸರಳ ರೇಖಾಕೃತಿ ಅಲ್ಲ ಅಂತ ಕೇಳಿದ್ದಾನೆ. ಫಸ್ಟ್ ಏನಾಗಿದೆ, ಫಸ್ಟ್ ಟ್ರಯಾಂಗಲ್. ಆಪ್ಷನ್ ಎ ಕೊಟ್ಟಿದ್ದಾನೆ ಟ್ರಯಾಂಗಲ್ಲು ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಸೊ ಇದು ರೆಕ್ಟಿಲೀನಿಯರ್ ಫಿಗರ್. ಆಪ್ಷನ್ ಬಿ ಏನಿದೆ, ರೆಕ್ಟ್ಯಾಂಗಲ್ನ ಸ್ಟ್ರೈಟ್ ಲೈನ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಸೊ ಇದು ರೆಕ್ಟಿಲೀನಿಯರ್ ಫಿಗರ್. ಆಪ್ಷನ್ ಸಿ ಸ್ಕ್ವೇರು ಅಷ್ಟೇ ಸ್ಟ್ರೈಟ್ ಲೈನಿಂದ ಫಾರ್ಮ್ ಆಗಿದೆ, ಸ್ಟ್ರೈಟ್ ಲೈನಿಂದ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದು. ಆಪ್ಷನ್ ಸಿ ಏನಾಗುತ್ತೆ, ಇದು ರೆಕ್ಟಿಲೀನಿಯರ್ ಫಿಗರ್, ಇದು ರೆಕ್ಟಿಲೀನಿಯರ್ ಫಿಗರು, ಇದು ರೆಕ್ಟಿಲೀನಿಯರ್ ಫಿಗರು, ಇದು ರೆಕ್ಟಿಲೀನಿಯರ್ ಫಿಗರು. ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಸರ್ಕಲ್ ಆಯಿತಾ. ಸರ್ಕಲ್ನ ಸ್ಟ್ರೈಟ್ ಲೈನಿಂದ ಫಾರ್ಮ್ ಮಾಡೋಕ್ಕಾಗಿಲ್ಲ, ಸ್ಟ್ರೈಟ್ ಲೈನ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಸೊ ಏನಾಗುತ್ತೆ, ಇದು ರೆಕ್ಟಿಲೀನಿಯರ್ ಫಿಗರ್ ಅಲ್ಲ, ಇದು ಸರಳ ರೇಖಾಕೃತಿ ಅಲ್ಲ, ಕ್ವಶನ್ ನಂಬರ್ 64ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65ಅಲ್ಲಿ ಒಂದು ಐಸಾಸೆಲಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಐಸಾಸೆಲಸ್ ಟ್ರಯಾಂಗಲ್ ಕನ್ನಡದಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ ಕರೀತಾರೆ. ಹಂಗಂದ್ರೆ ಎರಡು ಬಾಹು ಸೇಮ್ ಇರುತ್ತೆ, ಎರಡು ಸೈಡು ಈಕ್ವಲ್ ಲೆಂತ್ ಇರುತ್ತೆ. ಈ ರೀತಿ ಯಾವ್ದಾದ್ರು ಎರಡು ಸೈಡು ಈಕ್ವಲ್ ಲೆಂತ್ ಇದ್ರೆ ಅದನ್ನ ಐಸಾಸೆಲಸ್ ಟ್ರಯಾಂಗಲ್ ಅಥವಾ ಸಮದ್ವಿಬಾಹು ತ್ರಿಭುಜ ಅಂತ ಕರೀತಾರೆ. ಅಲ್ಲಿ ಕೊಟ್ಟಿದ್ದಾನೆ, ಈಚ್ ಆಫ್ ದ ಈಕ್ವಲ್ ಸೈಡ್ ಆಫ್ ಎನ್ ಐಸಾಸೆಲಸ್ ಟ್ರಯಾಂಗಲ್ ಈಸ್ ಆಯ್ತಾ 10.3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಐಸಾಸೆಲಸ್ ಟ್ರಯಾಂಗಲ್ ಇದೆಯಲ್ಲ, ಅದು ಪ್ರತಿ ಬಾಹುವಿನ ಅಳತೆ, ಐಸಾಸೆಲಸ್ ಸಮದ್ವಿಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆ 10.3 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಪೆರಿಮೀಟರ್ ಕೊಟ್ಟಿದ್ದಾನೆ ಆಯ್ತಾ. ಪೆರಿಮೀಟರ್ ಎಷ್ಟಿದೆ, ಪೆರಿಮೀಟರು 32.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಆಯ್ತಾ. ಎರಡು ಸೈಡ್ದು ಲೆಂತ್ ಕೊಟ್ಟಿದ್ದಾನೆ, ಪೆರಿಮೀಟರ್ ಕೊಟ್ಬಿಟ್ಟು ಮೂರನೇ ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಮೂರನೇ ಸೈಡ್ನ ಎ ಅಂತ ತಗೋತೀನಿ, ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ನೋಡಿ ಪೆರಿಮೀಟರ್ ಕೊಟ್ಟಿದ್ದಾನೆ, ಪೆರಿಮೀಟರ್ದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ದು ಫಾರ್ಮುಲಾ ಯೂಸ್ ಮಾಡಿ ಆಯ್ತಾ. ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಎ ಪ್ಲಸ್ 10.3 ಪ್ಲಸ್ 10.3. ಪೆರಿಮೀಟರ್ ಅಂದರೆ ಒಂದು ರೌಂಡ್ ಸುತ್ಕೊಬನ್ನಿ, ಇಲ್ಲಿಂದ ಶುರು ಮಾಡಿ, ಎ ಪ್ಲಸ್ 10.3 ಆಯಿತಾ. ನೆಕ್ಸ್ಟು ಪೆರಿಮೀಟರ್ ಅಂದರೆ ಏನು, ಪೆರಿಮೀಟರ್ ಅಂದರೆ 32.6, ಪಿ ಜಾಗಕ್ಕೆ 32.6 ಹಾಕಿ, ಇದು ಎ ಆಗುತ್ತೆ, ಇದೇನಾಗುತ್ತೆ 20.6 ಆಗುತ್ತೆ ಆಯಿತಾ. 32.6 ಈ ಕಡೆ ಬಂದರೆ ಇದು 20.6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಎ ಆಯಿತಾ. ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಎ ಎಷ್ಟು ಬರುತ್ತೆ, 12 ಸೆಂಟಿಮೀಟರ್ ಆಯಿತಾ. ಎ ವ್ಯಾಲ್ಯೂ 12 ಸೆಂಟಿಮೀಟರ್ ಬರುತ್ತೆ. ಇದೇನು ಬರುತ್ತೆ, ಇದ್ರ ಮೂರನೇ ಸೈಡು 12 ಸೆಂಟಿಮೀಟರ್ ಬರುತ್ತೆ. ಕ್ವಶನ್ ನಂಬರ್ 65ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ಅಲ್ಲಿ ಒಂದು ಟ್ರಯಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಒಂದೊಂದು ಡೈಮೆನ್ಷನ್ ಇದೆ ಆಯ್ತಾ. ಮೂರು ಬಾಹುಗಳ ಲೆಂತ್ ಬೇರೆ ಬೇರೆ ಇದೆ. ಆ ಥರ ಇದ್ರೆ ಏನು ಮಾಡಿ, ಈ ರೀತಿ ಟ್ರಯಾಂಗಲ್ ಬರ್ಕೊಳ್ಳಿ. ಒಂದು 12 ಸೆಂಟಿಮೀಟರ್ ಅಂತೆ, ಒಂದು 12 ಸೆಂಟಿಮೀಟರು, ಇನ್ನೊಂದು 17 ಸೆಂಟಿಮೀಟರು, ಇನ್ನೊಂದು 25 ಸೆಂಟಿಮೀಟರ್ ಅಂತೆ ಆಯಿತಾ. ಸೆಂಟಿಮೀಟರ್ ಅಂತ ಎಲ್ಲ ಅನ್ಈಕ್ವಲ್ ಲೆಂತ್ ಇದೆ, ಒಂದೊಂದು ಲೆಂತ್ ಇದೆ. ಈ ಥರ ಇದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಿ, ಈ ಥರ ಇದ್ರೆ ಇದನ್ನು ಯೂಸ್ ಮಾಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಆಯಿತಾ. ಇದು ಸೆಮಿ ಪೆರಿಮೀಟರ್. ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಏರಿಯಾಗೆ ಬೇರೆ ಫಾರ್ಮುಲಾ ಇದೆ, ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಈ ಫಾರ್ಮುಲಾ ಯೂಸ್ ಮಾಡಬೇಕು ಆಯಿತಾ. ಈ ಫಾರ್ಮುಲಾ ಯೂಸ್ ಮಾಡಿ ಅವ್ನು ಏನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಏರಿಯಾ ಕೇಳಿದ್ದಾನೆ, ಏರಿಯಾ ಫೈಂಡ್ ಔಟ್ ಮಾಡಿ ಆಯಿತಾ. ಫಸ್ಟ್ ಎಸ್ ಫೈಂಡ್ ಔಟ್ ಮಾಡಿ. ಎಸ್ ಅಂದ್ರೇನು, ಎ ಅಂದರೆ ಯಾವ್ದಾರು ಒಂದು ಡಿಸ್ಟೆನ್ಸು 12 ಪ್ಲಸ್ 25 ಪ್ಲಸ್ 17 ಆಯಿತಾ ಬೈ 2
ಎಷ್ಟಾಗುತ್ತೆ, ಮೂರನ್ನೂ ಆ್ಯಡ್ ಮಾಡಿ, ಮೂರನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 54 ಆಗುತ್ತೆ ಬೈ 2 ಆಗುತ್ತೆ. 54/2 ಅಂದರೆ 27 ಸೆಂಟಿಮೀಟರ್ ಆಗುತ್ತೆ. ಆಯಿತಾ, ಎಸ್ ವ್ಯಾಲ್ಯೂ 27 ಸೆಂಟಿಮೀಟರ್ ಆಗುತ್ತೆ. ಸೊ ಎಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಅಂದರೆ 27, ಪುನಃ ಎಸ್ ಅಂದರೆ 27, ಎ ಅಂದರೆ ಯಾವ್ದಾದ್ರು ಒಂದು ಹಾಕಿ, 12 ಹಾಕಿ. ಆಯಿತಾ, ಪುನಃ ಬ್ರಾಕೆಟ್ ಹಾಕಿ, ಎಸ್ ಅಂದರೆ 27, ಬಿ ಅಂದರೆ ಇನ್ನೊಂದು ಹಾಕಿ 17 ಅಂತ, 17 ಹಾಕಿ. ಪುನಃ ಬ್ರಾಕೆಟು, ಎಸ್ ಅಂದರೆ ಎಷ್ಟು, ಎಸ್ ಅಂದರೆ 27 ಮೈನಸ್ ಸಿ ಅಂದರೆ 25. ಆಯಿತಾ, ಈ ರೀತಿ ಫಾರ್ಮುಲಾ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿ. ಎ ಬಿ ಸಿ ಅಂದರೆ ಇಲ್ಲಿ ಎಂತ್ಕೊಳ್ಳಿ, ಎ ಬಿ ಸಿ ಯಾವುದು ಬೇಕಾದ್ರೂ ತೊಗೊಳ್ಳಿ. ಆಯಿತಾ, ಎ ಬಿ ಸಿ ಹಿಂಗಾರು ತೊಗೊಳ್ಳಿ, ಎ ಬಿ ಸಿ ಹಿಂಗಾರು ತೊಗೊಳ್ಳಿ. ಸೊ ಎ ಬಿ ಸಿ ಜಾಗಕ್ಕೆ 3 ಡೈಮೆನ್ಷನ್ ಹಾಕಿ ಎಸ್ ಇದೆಯಲ್ಲ, ಎಸ್ನ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿ. ಇದನ್ನು ಸೆಮಿ ಪೆರಿಮೀಟರ್ ಅಂತ ಹೇಳ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ. 27 ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಆಯಿತಾ, ಇದು ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 27 ಇಂಟು 27 12 ಕಳೆದ್ರೆ ಎಷ್ಟಾಗುತ್ತೆ, 1 2 ಕಳೆದ್ರೆ 5 15 ಆಗುತ್ತೆ. 27 12 ಕಳೆದ್ರೆ 2 ಅಲ್ಲಿ 1 ಅಂದರೆ 1, 7 ಅಲ್ಲಿ 2 ಅಂದರೆ 5. ಪುನಃ 27 17 ಅಂದರೆ 10 ಆಗುತ್ತೆ. 27 17 ಕಳೆದ್ರೆ 10 ಉಳ್ಕೊಳ್ಳುತ್ತೆ. 27 25 ಅಂದರೆ ಎಷ್ಟಾಗುತ್ತೆ, 2 ಉಳ್ಕೊಳ್ಳುತ್ತೆ ಅಷ್ಟೇ. 25 ಅಂದರೆ 2 ಉಳ್ಕೊಳ್ಳೋದು ಅಷ್ಟೇ. ಆಯಿತಾ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಗೊತ್ತಾ, 1000 ಅಲ್ಲ 8100 ಬರುತ್ತೆ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 8100 ಬರುತ್ತೆ. ಆಯಿತಾ, ನೆಕ್ಸ್ಟ್ ನಮಗೆಲ್ಲ ಗೊತ್ತಿದೆ, ಆಪ್ಷನ್ ಎ ನೋಡಿ, ಆಪ್ಷನ್ ಎ 80 ಇದೆ. ಆಯಿತಾ, 80 ಇಂಟು 80 ಮಾಡಿದ್ರೆ ಎಷ್ಟು ಬರುತ್ತೆ, 8 8 64 ಬರುತ್ತೆ. ಸೊ ಇದು ಬರಲ್ಲ. ಆಪ್ಷನ್ ಬಿ ನೋಡಿ, 90 ಇದೆ. ಆಯಿತಾ, 90 ಇಂಟು 90 ಮಾಡಿ, 90 ಇಂಟು 90 ಮಾಡಿದ್ರೆ 9 9s 8100 ಬರುತ್ತೆ. ಆಯಿತಾ, 90 ಇಂಟು 90 ಮಾಡಿದ್ರೆ 8100 ಬರುತ್ತೆ. ಸೊ ಇದನ್ನೇನಂತ ಬರ್ಕೋಬೋದು, ಇದನ್ನು 90 ಇಂಟು 90 ಅಂತ ಬರ್ಕೋಬೋದು. ಆಯಿತಾ, ಇದರಲ್ಲಿ ಸ್ಕ್ವೇರ್ ರೂಟ್ ತೆಗೆದ್ರೆ, ಸ್ಕ್ವೇರ್ ರೂಟ್ ಅಂದರೆ ಎರಡರಲ್ಲಿ ಒಂದು ನಂಬರ್ ತೆಗೆದ್ರೆ ಏರಿಯಾ ಈಕ್ವಲ್ ಟು 90 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆಯಿತಾ, ಇದು ಸ್ಕ್ವೇರ್ ರೂಟು. ಸ್ಕ್ವೇರ್ ಅಂದ್ರೆ ಏನು ಗೊತ್ತಾ, 2 ಇದ್ದಾರೆ, 2 ನಂಬರ್ ಇದೆ, 2 ನಂಬರ್ಲಿ ಒಂದು ನಂಬರ್ ಆಚೆ ತಗೊಳ್ಳಿ, ಫೈನಲ್ ಆನ್ಸರ್ ಸಿಗುತ್ತೆ ಅಷ್ಟೇ. ಸ್ಕ್ವೇರ್ ರೂಟ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಅಂದರೆ ಎದುರ್ಕೋಬೇಡಿ, 2 ನಂಬರಲ್ಲಿ ಒಂದು ನಂಬರ್ನ ಆಚೆ ತಗೊಳ್ಳಿ, ನಿಮಗೆ ಅದ್ರ ಸ್ಕ್ವೇರ್ ರೂಟ್ ಸಿಗುತ್ತೆ. ಆಯಿತಾ, ವರ್ಗ ಮೂಲ ಸಿಗುತ್ತೆ, 90 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಯಿತಾ, ಸೊ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 66ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಅಷ್ಟೇ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಟ್ರಯಾಂಗಲ್ ಅಲ್ಲಿ ಒಂದೊಂದು ಡೈಮೆನ್ಷನ್ ಒಂದೊಂದು ಥರ ಇದೆ. ಆಯಿತಾ, ಒಂದು ಬಾಹುದು ಡೈಮೆನ್ಷನ್ 5 ಇದ್ರೆ, ಇನ್ನೊಂದು ಬಾಹುದು 6 ಇದೆ, ಇನ್ನೊಂದು ಬಾಹುದು 7 ಸೆಂಟಿಮೀಟರ್ ಇದೆ. ಆಯಿತಾ, 3 ಅನ್ಈಕ್ವಲ್ ಲೆಂತ್ ಇದೆ, ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಆ ಥರ ಇದ್ರೆ ಏನು ಮಾಡಿ, ಆ ಥರ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಮತ್ತು ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅಂತ ಮಾಡಿ. ಆಯಿತಾ, ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಟಿ ಅಂದರೆ 5 ಪ್ಲಸ್ ಹಾಕೊಡಿ, 5 ಪ್ಲಸ್ 6 ಪ್ಲಸ್ 7, 5 ಪ್ಲಸ್ 6 ಪ್ಲಸ್ 7 ಬೈ 2. ಆಯಿತಾ, 5 ಪ್ಲಸ್ 6 ಅಂದರೆ ಎಷ್ಟಾಗುತ್ತೆ, 11 11 7 18 ಬೈ 2 ಆಗುತ್ತೆ. 18 ಬೈ 2 ಅಂದರೆ 9 ಆಗುತ್ತೆ. ಸೊ ಎಸ್ ವ್ಯಾಲ್ಯೂ 9 ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆಯಿತಾ, ಎಸ್ ಅಂದರೆ 9, ಪುನಃ ಎಸ್ ಅಂದರೆ 9, ಎ ಅಂದರೆ ಎಷ್ಟು, ಎ ಅಂದರೆ 5, ಪುನಃ ಎಸ್ ಅಂದರೆ 9, ಬಿ ಅಂದರೆ 6, ಎಸ್ ಅಂದರೆ 9, ಸಿ ಅಂದರೆ 7. ಆಯಿತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ ಇದನ್ನು. 9 5 ಕಳೆದ್ರೆ 4, 9 6 ಕಳೆದ್ರೆ 3, ಪುನಃ 9 7 ಕಳೆದ್ರೆ 2. ಆಯಿತಾ, ಇದನ್ನು ಮಾಡಿದ್ರೆ ನೋಡಿ, 9 4 36 ಆಗುತ್ತೆ, 9 4 36, 3 2s 6 ಆಗುತ್ತೆ. ಆಯಿತಾ, 36ನ ನಾವು ಏನಂತ ಬರ್ಕೋಬೋದು, 36ನ ನಾವು 6 ಇಂಟು 6 ಅಂತ ಬರ್ಕೋಬೋದು. ಆಯಿತಾ, 36ನ ನಾವು 6 ಇಂಟು 6 ಅಂತ ಬರ್ಕೋಬೋದು. ಸೊ ಏನಾಗುತ್ತೆ,
6 ಅಂತ ಬರ್ಕೊಳ್ಳಿ ಆಯಿತಾ. 36ನ ನಾವು ಏನಂತ ಬರ್ಕೊಂಡಿದ್ದೀವಿ 6 ಅಂತ ಬರ್ಕೊತೀವಿ ಆಯಿತಾ. ನೋಡಿ ಡಬಲ್ 6 ಇದೆ, ಡಬಲ್ 6ಅಲ್ಲಿ 1 6ನ ಆಚೆ ತಗೊಳ್ಳಿ. ಸ್ಕ್ವೇರ್ ಅಂದರೆ 2 ನಂಬರಲ್ಲಿ 1 ನಂಬರ್ನ ಆಚೆ ತೆಗಿಬೇಕು. 2 ನಂಬರ್ ಸೇಮ್ ಇದೆ, 2 ನಂಬರಲ್ಲಿ 1 ನಂಬರ್ನ ಆಚೆ ತೆಗೆದಿದ್ದೀನಿ, ಉಳಿದಿರೋದು 1 ನಂಬರ್ 6 ಈ ಥರ ಬರ್ಕೊಳ್ಳಿ ಆಯಿತಾ. ಯಾವಾಗಲೂ 2 ನಂಬರಲ್ಲಿ 1 ನಂಬರ್ನ ಆಚೆ ತೆಗಿಬೋದು, ಅದಕ್ಕೆ ಸ್ಕ್ವೇರ್ ರೂಟ್ ಇರಲ್ಲ. 2 ನಂಬರ್ ಇದೆ, ಅದರಲ್ಲಿ 1 ನಂಬರ್ನ ಆಚೆ ತೆಗೆದ್ರೆ ಸಿಂಪಲ್ ಆಗಿ ನಂಬರ್ 6 ಆಗುತ್ತೆ. ಉಳಿದಿರೋದು ರೂಟ್ 6 ಇದೆ, ರೂಟ್ 6ನ ಹಂಗೆ ಹಾಕೊಂಡಿದ್ದೀನಿ ಆಯಿತಾ. ಈ ರೂಟ್ 6 ಏನಿದೆ ರೂಟ್ 6ನ ಹಂಗೆ ಬರ್ಕೊಂಡಿದ್ದೀನಿ ಆಯಿತಾ. ಇದು 6 × 6ನ ನಾನು 6 ಅಂತ ಆಚೆ ಬರ್ಕೊಂಡಿದ್ದೀನಿ. ಅಥವಾ ಇದನ್ನೇನಂತ ಬರ್ಕೋಬೋದು ಗೊತ್ತಾ, ನೋಡಿ ಇನ್ನೂ ಒಂಥರ, ಇದನ್ನ ರೂಟ್ 6 × 6 × ರೂಟ್ 6 ಅಂತ ಬರ್ಕೋಬೋದು ಆಯಿತಾ. ಈಗ 6 × 6 ಅಂದರೆ 6 ಅಂತ ಬರ್ಕೊಳ್ಳಿ, ಇದು ಪೂರ್ತಿ 6 ಆಯಿತು, ಅದೇನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ರೂಟ್ 6 ಅಂತ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 67ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 67ಗೆ ಆಪ್ಷನ್ ಡಿ ಆಯಿತಾ. ಇದರಲ್ಲಿ ಏನು ಕನ್ಫ್ಯೂಸ್ ಆಗಬೇಡಿ. ಸ್ಕ್ವೇರ್ ನಂಬರ್ ಅಂದರೆ ಏನು ಅಂತ, ರೂಟ್ ತೆಗೆದ್ರೆ 2 ನಂಬರಲ್ಲಿ 1 ನಂಬರ್ ಆಚೆ ಬರುತ್ತೆ, 2 ನಂಬರಲ್ಲಿ 1 ನಂಬರ್ ಆಚೆ ಬರುತ್ತೆ, ಇನ್ನೊಂದು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ ಅಷ್ಟೇ ಆಯಿತಾ. ಕ್ವಶನ್ ನಂಬರ್ 67ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68ಅಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕನ್ನಡದಲ್ಲಿ ಲಂಬಕೋನ ತ್ರಿಭುಜ, ಅದ್ರದ್ದು 2 ಡೈಮೆನ್ಷನ್ ಕೊಟ್ಟಿದ್ದಾನೆ ಆಯಿತಾ. ಹೈಪೋಟೆನಸ್ 17 ಸೆಂಟಿಮೀಟರ್ ಇದೆಯಂತೆ, ಬೇಸು 8 ಸೆಂಟಿಮೀಟರ್ ಇದೆಯಂತೆ. ಕನ್ನಡದಲ್ಲಿ ವಿಕರ್ಣ 17 ಸೆಂಟಿಮೀಟರ್ ಅಂತೆ. ಹೈಪೋಟೆನಸ್ ಅಥವಾ ವಿಕರ್ಣ ಅಂದರೆ ಲಾಂಗೆಸ್ಟ್ ಡಿಸ್ಟೆನ್ಸ್ ಆಯಿತಾ. ಏಣಿ ಥರ ಐತಲ್ಲ, ಇದನ್ನ ವಿಕರ್ಣ ಅಥವಾ ಹೈಪೋಟೆನಸ್ ಅಂತ ಕರೀತಾರೆ. ಇದ್ರ ಡೈಮೆನ್ಷನ್ 17 ಸೆಂಟಿಮೀಟರ್ ಅಂತೆ, ಬೇಸು 8 ಸೆಂಟಿಮೀಟರ್ ಅಂತೆ. ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೆ. ಏರಿಯಾ ಏನು ಫಾರ್ಮುಲಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾದ ಫಾರ್ಮುಲಾ ಅರ್ಧ ಇಂಟು ಪಾದ ಇಂಟು ಎತ್ತರ ಆಯಿತಾ. ಸೊ ಇಲ್ಲಿ ಏನು ಮಾಡಬೇಕು, ಎಚ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ ಎಚ್ ಇದೆಯಲ್ಲ, ಹೆಚ್ಚಿನ ಫೈಂಡ್ ಔಟ್ ಮಾಡಿ. ಹೆಚ್ಚಿನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ನಮಗೆಲ್ಲ ಗೊತ್ತಿದೆ ಆಯಿತಾ. ನಮಗೆಲ್ಲ ಗೊತ್ತಿದೆ, ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ ಆಯಿತಾ. ಅಥವಾ ಎಲ್ ಸ್ಕ್ವೇರ್ ಅಂತ ಏನೋ ತಗೋತೀವಿ. ಇದೀಗ ಈ ಏಣಿ ಥರ ಇದೆಯಲ್ಲ, ಈ ಏಣಿ ಥರ ಇದೆಯಲ್ಲ, ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎಚ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯಿತಾ. ಎಲ್ ಸ್ಕ್ವೇರ್ ಅಂದರೆ ಈ ಡಿಸ್ಟೆನ್ಸು, ಎಲ್ ಸ್ಕ್ವೇರ್ ಅಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು 17 ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ ಎಷ್ಟು, ಬಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್. ಎಚ್ ಅಂದರೆ ಹಾಗೆ ಬರ್ಕೊಳ್ಳಿ 8 ಸ್ಕ್ವೇರ್ ಆಯಿತಾ. 17 ಸ್ಕ್ವೇರ್ ಅಂದರೆ 289, 8 ಸ್ಕ್ವೇರ್ ಅಂದರೆ 64 ಪ್ಲಸ್ ಎಚ್ ಸ್ಕ್ವೇರ್. 64 ಈ ಕಡೆ ಬಂದರೆ ಏನಾಗುತ್ತೆ, 64 ಈ ಕಡೆ ಬಂದರೆ -64 ಆಗುತ್ತೆ, ಇದು ಎಚ್ ಸ್ಕ್ವೇರ್ ಆಗುತ್ತೆ. 289ನಲ್ಲಿ 64 ಅಂದರೆ 225 ಈಕ್ವಲ್ ಟು ಎಚ್ ಸ್ಕ್ವೇರ್ ಆಗುತ್ತೆ. 225ನ ಏನಂತ ಬರ್ಕೋಬೋದು, 15 × 15 ಅಂತ ಬರ್ಕೋಬೋದು. ಇದನ್ನು ಎಚ್ ಇಂಟು ಎಚ್ ಅಂತ ಬರ್ಕೋಬೋದು. ಸೊ ಎಚ್ ಈಕ್ವಲ್ ಟು 15 ಆಗುತ್ತೆ, ಎಚ್ ಈಕ್ವಲ್ ಟು 15 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಎಚ್ ವ್ಯಾಲ್ಯೂ ಏನಾಗುತ್ತೆ, 15 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಈಗ ಏರಿಯಾನ ಫೈಂಡ್ ಔಟ್ ಮಾಡಿ. ಹಾಫ್ ಇಂಟು ಬೇಸ್ ಅಂದರೆ 8, ಹೈಟ್ ಅಂದರೆ ಎಷ್ಟು, ಹೈಟ್ ಅಂದರೆ 15. 2 1s 2 4s 4 × 15 ಬರುತ್ತೆ, 4 × 15, 4 × 15 ಅಂದರೆ 60 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಏರಿಯಾ ಆಯಿತಾ. ಈ ಟ್ರಯಾಂಗಲ್ದು ಏರಿಯಾ 60 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಕ್ವಶನ್ ನಂಬರ್ 68ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69ನಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಂತೆ. ಕ್ವಶನಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಕನ್ನಡದಲ್ಲಿ ಲಂಬಕೋನ ತ್ರಿಭುಜ ಅಂತ ಮೆನ್ಷನ್ ಮಾಡಿದ್ದಾರೆ. ಟ್ರಯಾಂಗಲ್ ಬರ್ಕೊಳ್ಳಿ ಆಯಿತಾ. ಅದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಬೇಸು 10 ಸೆಂಟಿಮೀಟರ್ ಅಂತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು 24 ಸೆಂಟಿಮೀಟರ್ ಅಂತೆ. ಬೇಸು 10 ಸೆಂಟಿಮೀಟರು, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಆಯಿತಾ. ಪಾದ 10 ಸೆಂಟಿಮೀಟರು, ಎತ್ತರ 24 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಅಂದರೆ ಸುತ್ತಳತೆಯನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಪೆರಿಮೀಟರ್ ಅಂದರೆ ಏನು, ಪೆರಿಮೀಟರ್ ಅಂದರೆ ಯಾವ್ದಾರು ಒಂದು ಜಾಗದಲ್ಲಿ ಒಂದು ರೌಂಡ್ ಸುತ್ತಾಕ ಬರಬೇಕು ಅಂದರೆ ಈ ಲೆಂತ್ ಗೊತ್ತಿರಬೇಕು ಆಯಿತಾ, ಈ ಡಿಸ್ಟೆನ್ಸ್ ಗೊತ್ತಿರಬೇಕು, ಅದನ್ನು ಫೈಂಡ್ ಔಟ್ ಮಾಡಿ. ಗೊತ್ತಿದೆ ಒಂದು ಫಾರ್ಮುಲಾ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಯಿತಾ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್, ಎಚ್ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಆಯಿತಾ.
ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂದರೆ 100, 24 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 24 ಸ್ಕ್ವೇರ್ ಅಂದರೆ 576, 24 ಸ್ಕ್ವೇರ್ ಅಂದರೆ 24 ಇಂಟು 24 ಮಾಡಿ 576 ಸಿಗುತ್ತೆ. ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇವೆರಡನ್ನೂ ಆ್ಯಡ್ ಮಾಡಿ 676 ಆಗುತ್ತೆ. ಆಯಿತಾ? ಇದನ್ನ ಎಲ್ ಇಂಟು ಎಲ್ ಅಂತ ಬರ್ಕೋಬೋದು. ಇದನ್ನ ಯಾವ ರೀತಿ ಬರ್ಕೋತೀರಾ ಅಂದರೆ ನಮಗೆಲ್ಲ ಗೊತ್ತಿದೆ. 25 ಇಂಟು ನೋಡಿ, ಜಸ್ಟ್ 25 ಇಂಟು 25 ಅಂತ ಮಲ್ಟಿಪ್ಲೈ ಮಾಡಿ 625 ಏನೋ ಬರುತ್ತೆ. 625 ಏನೋ ಬರುತ್ತೆ. ಜಸ್ಟ್ ಯಾವುದೋ ಒಂದು ನಂಬರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ 625 ಬಂದಿದೆ. ಆಯಿತಾ? ಇದು 676 ಇದೆ. ನೆಕ್ಸ್ಟ್ ನಂಬರ್ ಟ್ರೈ ಮಾಡಿ. ನೆಕ್ಸ್ಟ್ ನಂಬರು 26 ಇಂಟು 26 ಮಲ್ಟಿಪ್ಲೈ ಮಾಡಿ 676 ಬರುತ್ತೆ. ಜಸ್ಟ್ ಒಂದು ನಂಬರ್ ಟ್ರೈ ಮಾಡಿ ಅಷ್ಟೇ, ನಿಮ್ಗೆ ಬರುತ್ತೆ. ಆಯಿತಾ? ಒಂದು 25ರಿಂದ 25 ಅಪ್ರಾಕ್ಸಿಮೇಟ್ ಒಂದು ನಂಬರ್ ಬರುತ್ತೆ. ಜಸ್ಟ್ ನೆಕ್ಸ್ಟ್ ನಂಬರ್ ಟ್ರೈ ಮಾಡಿದ್ರೆ ಇದು ಸಿಗುತ್ತೆ. ಸೊ 676ನ 26 ಇಂಟು 26 ಅಂತ ಬರ್ಕೋಬೋದು. ಆಯಿತಾ? ಈಗ ನೋಡಿ, ಸೊ ಎಲ್ ಈಸ್ ಈಕ್ವಲ್ ಟು 26, ಎಲ್ ಈಸ್ ಈಕ್ವಲ್ ಟು 26 ಸೆಂಟಿಮೀಟರ್. ಆಯಿತಾ? ಸೊ ಎಲ್ ಏನಾಗುತ್ತೆ? 26 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಈಗ ಪೆರಿಮೀಟರ್ ಅಂದರೆ ಇಲ್ಲಿಂದ ಶುರು ಮಾಡಿ 10, 26 ಪ್ಲಸ್ 24 ಎಷ್ಟಾಗುತ್ತೆ? 24 ಇದು 50 ಪ್ಲಸ್ 60 ಆಗುತ್ತೆ, 60 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಈ ಟ್ರಯಾಂಗಲ್ದು ಪೆರಿಮೀಟರು ಒಂದು ರೌಂಡು 60 ಸೆಂಟಿಮೀಟರ್ ಆಗುತ್ತೆ. ಕ್ವಶನ್ ನಂಬರ್ 69ಗೆ ಆಪ್ಷನ್ ಏನಿರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಅಂದರೆ ಸುತ್ತಳತೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ? ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಐತೆ, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಐತೆ, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಐತೆ. ಆಯಿತಾ? ಇದು 3 ಸೆಂಟಿಮೀಟರ್ ಅಂದರೆ ಇದು 3 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಸೇಮ್ ಅದೇ ರೀತಿ ಇದು 2 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್, ಸೊ ಇಲ್ಲಿಂದ ಇಲ್ಲಿಗೆ ಇದುವೇ 4 ಸೆಂಟಿಮೀಟರ್ ಆಗುತ್ತೆ. ಆಯಿತಾ? ಸೇಮ್ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ ಇವೆರಡು ಸೇಮ್ ಬರುತ್ತೆ ನಿಮಗೆ. ಆಯಿತಾ? ಇದ್ರ ಸುತ್ತಳತೆ ಏನಿದೆ, ಇದ್ರ ಸುತ್ತಳತೆ ಸೇಮ್ ಬರುತ್ತೆ ನಿಮಗೆ. ಆಯಿತಾ? ಅದೇ ರೀತಿ ಇದ್ರ ಸುತ್ತಳತೆ ಮತ್ತು ಇದ್ರ ಸುತ್ತಳತೆ ಎರಡು ಸೇಮ್ ಬರುತ್ತೆ. ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು, ಆಯಿತಾ, 2 ಇಂಟು ಆಯಿತಾ, ಫಸ್ಟ್ ಇದ್ರ ಫೈಂಡ್ ಔಟ್ ಮಾಡ್ತೀನಿ. ಇದ್ರ ಸುತ್ತಳತೆ ಇಲ್ಲಿಂದ ಶುರು ಮಾಡ್ತೀನಿ. 3 ಪ್ಲಸ್ 2 ಪ್ಲಸ್ 3, 3 ಪ್ಲಸ್ 2 ಪ್ಲಸ್ 3. ಆಯಿತಾ? 3 ಪ್ಲಸ್ 2 ಪ್ಲಸ್ 3 ಇದ್ರ ಪೆರಿಮೀಟರ್ ಬಂದಾಯಿತು. 3 ಪ್ಲಸ್ 2 ಪ್ಲಸ್ 3. ಆಯಿತಾ? ಇದ್ರ ಪೆರಿಮೀಟರ್ ಮತ್ತು ಇದ್ರ ಪೆರಿಮೀಟರ್ ಎರಡು ಸೇಮ್ ಇದೆ, ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟು ಇದ್ರ ಪೆರಿಮೀಟರ್ ಇಲ್ಲಿಂದ 4 ಪ್ಲಸ್ 2 ಪ್ಲಸ್ 4, 4 ಪ್ಲಸ್ 2 ಪ್ಲಸ್ 4. ಆಯಿತಾ? ಇಲ್ಲಿಂದ 4 ಪ್ಲಸ್ 2 ಪ್ಲಸ್ 4 ಇದ್ರ ಪೆರಿಮೀಟರು ಮತ್ತು ಇದ್ರ ಪೆರಿಮೀಟರ್ ಎರಡು ಸೇಮ್ ಇದೆ, ಅದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಆಯಿತಾ? ಈಗ ಫೈಂಡ್ ಔಟ್ ಮಾಡಿ. 2 ಇಂಟು 3 3 6 7 8 ಪ್ಲಸ್ 2 ಇಂಟು 4 4 8 9 10, 8 8 8 16, 19 12 20, 20 ಪ್ಲಸ್ 16 36 ಸೆಂಟಿಮೀಟರ್ ಬರುತ್ತೆ. ಆಯಿತಾ? ಇದು ಸುತ್ತಳತೆ ಏನು ಬರುತ್ತೆ? 36 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 70ಗೆ ಆಪ್ಷನ್ ಡಿ ಬರುತ್ತೆ. ಆಯಿತಾ? ಇದನ್ನು ಇನ್ನೂ ಒಂದು ರೀತಿ ಫೈಂಡ್ ಔಟ್ ಮಾಡ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಡಿ 3 ಆಯಿತಾ? ಇದು 4 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಆಗುತ್ತೆ, ಇದು 2 ಸೆಂಟಿಮೀಟರ್ ಆಗುತ್ತೆ, ಇದು 2 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟು ಇದು 2 ಸೆಂಟಿಮೀಟರು, ಇದು 2 ಸೆಂಟಿಮೀಟರ್, ಇದು 3, ಇದು 3. ಆಯಿತಾ? ಈಗ ಶುರು ಮಾಡಿ. ಈಗ ಎಲ್ಲಾರ ಒಂದು ಕಾರ್ನರ್ನ ಶುರು ಮಾಡಿ. ಇಲ್ಲಿಂದ ಶುರು ಮಾಡ್ತೀನಿ ನಾನು. ಇಲ್ಲಿಂದ ಪೆರಿಮೀಟರ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 3. ಆಯಿತಾ? ಪ್ಲಸ್ 4 ಆಯಿತಾ? ಪ್ಲಸ್ 2 ಪ್ಲಸ್ 4 ಪ್ಲಸ್ 3 ಪ್ಲಸ್ 2
ಆಯಿತಾ, +2 ಪುನಃ +3 ಪುನಃ +4 ಪುನಃ +2 ಪುನಃ +4 ಆಯಿತಾ. ಇಲ್ಲಿಗೆ ಬಂದು ನಿಂತ್ಕೊಂಡೆ, ಇಲ್ಲಿಂದ ಶುರು ಮಾಡಿದೆ, ಒಂದು ರೌಂಡ್ ಸುತ್ಕೊಂಡು ಬಂದು ವಾಪಸ್ ಇಲ್ಲೇ ಬಂದು ನಿಂತ್ಕೊಂಡೆ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 36 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ಬೇಕಾದ್ರೂ ನೀವು ಒಂದು ರೌಂಡ್ ಸುತ್ಕೊಬಂದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಇದೊಂದು ಪಾರ್ಟು ಪ್ರೀವಿಯಸ್ ಮೆಥಡ್ ಯೂಸ್ ಮಾಡಿದ್ನಲ್ಲ ಆ ಮೆಥಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ನಿಮಗೆ ಫೈನಲ್ ಆನ್ಸರು ಸೇಮ್ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 70ಗೆ ಆಪ್ಷನ್ನು ಡಿ.